ಉಗ್ರ ಪೋಷಿತ ಪಾಕ್ಗೆ ಈಗ ಇಬ್ಬಾಗದ ಭೀತಿ ಶುರುವಾಗಿದೆ. ಪಾಕಿಸ್ತಾನದಲ್ಲೇ ಹೆಚ್ಚಾಯಿತು ಆಂತರಿಕ ಬಂಡಾಯ. ಪಾಕಿಸ್ತಾನದ ವಿರುದ್ಧ ಬಂಡುಕೋರರು ಸಿಡಿದೆದ್ದಿದ್ದಾರೆ. ಉಗ್ರ ಪೋಷಿತ ಪಾಕಿಸ್ತಾನಕ್ಕೆ ಈಗ ಇಬ್ಬಾಗದ ಭೀತಿ ಶುರುವಾಗಿದೆ. ಆಂತರಿಕ ಬಂಡಾಯ ಪಾಕ್ನಲ್ಲೇ ಹೆಚ್ಚಾಯಿತು. ಬಂಡುಕೋರರು ಪಾಕಿಸ್ತಾನದ ವಿರುದ್ಧ ಸಿಡಿದೆದ್ದಿದ್ದಾರೆ. ಪ್ರತಿನಿತ್ಯ ಪಾಕ್ ಸೈನಿಕರ ಮೇಲೆ ದಾಳಿಯಾಗ್ತಾ ಇದೆ. ಕಳೆದ 2 ತಿಂಗಳಲ್ಲಿ 100ಕ್ಕೂ ಹೆಚ್ಚು ಪಾಕಿಸ್ತಾನದ ಸೈನಿಕರ ಹತ್ಯೆ ಆಗಿದೆ. ಬಲೂಚಿಸ್ತಾನಕ್ಕೆ ಮರು ನಾಮಕರಣ ಮಾಡಿದ ಬಿಎಲ್ಎ ರಿಪಬ್ಲಿಕ್ ಬಲೂಚಿಸ್ತಾನ್ ಅಂತ ಹೊಸ ಹೆಸರನ್ನ ಇಡಲಾಗಿದೆ. ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್ ಅಂತ ಸ್ವತಂತ್ರ ದೇಶ ಅಂತ ಘೋಷಿಸಿಕೊಂಡಿದೆ ಬಲೂಚಿಸ್ತಾನ ಪಾಕಿಸ್ತಾನವಲ್ಲ ಅಂತ ಘೋಷಣೆ ಮಾಡಲಾಗಿದೆ. ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿಕೊಂಡಿದ್ದಾರೆ ಬಲೂಚಿಸ್ತಾನದ ನಾಯಕರು. ಈ ಮೂಲಕ ಪಾಕಿಸ್ತಾನ ಇಬ್ಬಾಗವಾಯ್ತಾ? ದೃಶ್ಯದಲ್ಲಿ ನೋಡ್ತಾ ಇದೆ. ಭಾರತದ ವಿರುದ್ಧ ಸೆಟೆದು ನಿಂತಿದ್ದಂತಹ ಪಾಕಿಸ್ತಾನಕ್ಕೆ ಬಲೂಚ್ ನಾಯಕರು ಬಲೂಚಿಸ್ತಾನದ ಸ್ವಾತಂತ್ರ್ಯ ಘೋಷಿಸುವ ಮೂಲಕ ಬಹಳ ದೊಡ್ಡ ಆಘಾತವನ್ನ ಕೊಟ್ಟಿದ್ದಾರೆ. ಹಿಂದಿನಿಂದಲೂ ನಡೀತಾ ಇದ್ದಂತಹ ಹೋರಾಟ ಇದು. ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಸಂಘರ್ಷದಲ್ಲಿ ಬಲೂಚಿಸ್ತಾನ ತನ್ನ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿಕೊಂಡಿದೆ. ಭಾರತದ ವಿರುದ್ಧ ಕಾಲ್ಕೆದರಿ ಜಗಳಕ್ಕೆ ನಿಂತಿದ್ದ ಪಾಕಿಸ್ತಾನಕ್ಕೆ ಈಗ ತನ್ನ ದೇಶದ ಒಳಗಿಂದಲೇ ಭಾರೀ ಏಟು ಬಿದ್ದಿದೆ. ಬಲೂಚಿಸ್ತಾನ ಸ್ವಾತಂತ್ರ್ಯ ದೇಶ ಅಂತ ಘೋಷಣೆ ಆಗಿದೆ. ಬಲೂಚಿಸ್ತಾನ ಒಂದು ಸ್ವತಂತ್ರವಾದ ದೇಶ ಅಂತ. ಸ್ವತಂತ್ರ ದೇಶ ಮಾನ್ಯತೆಗೆ ವಿಶ್ವಸಂಸ್ಥೆಗೆ ಮನವಿ ಮಾಡಲಾಗಿದೆ. ದೆಹಲಿಯಲ್ಲಿ ರಾಯಭಾರ ಕಚೇರಿ ತೆರೆಯುವುದಕ್ಕೆ ಮೊರೆ ಇಡಲಾಗಿದೆ. ಬಲೂಚಿಸ್ತಾನ ಈಗ ಸ್ವತಂತ್ರ ದೇಶ ಅಂತ ಘೋಷಣೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದ್ದಾರೆ ಸಂಪರ್ಕದಲ್ಲಿ. ಮಂಜುನಾಥ್, ಬಲೂಚಿಸ್ತಾನ ಸ್ವತಂತ್ರ ದೇಶ ಆಗಬೇಕು ಅಂತ ಹೋರಾಟ ಬಹಳ ಹಿಂದಿನಿಂದಲೂ ಕೂಡ ನಡೀತಾ ಇತ್ತು. ಆದರೆ ಭಾರತ ಮತ್ತು ಪಾಕಿಸ್ತಾನದ ಈ ಸಂಘರ್ಷದಲ್ಲಿ ಬಲೂಚಿಸ್ತಾನ ತನ್ನ ದೇಶ ಸ್ವತಂತ್ರ ಅಂತ ಘೋಷಣೆ ಮಾಡಿಕೊಂಡಿದೆ. ಘೋಷಣೆ ಮಾಡೋದ್ರಿಂದ ಅಷ್ಟೇ ಸಾಲೋದಿಲ್ಲ, ಮುಂದಿನ ಪ್ರಕ್ರಿಯೆಗಳು ಕೂಡ ನಡೀಬೇಕಾಗಿದೆ. ವಿಶ್ವಸಂಸ್ಥೆಗೆ ಮನವಿ ಮಾಡಿದೆ ಸ್ವತಂತ್ರ ದೇಶ ಮಾನ್ಯತೆಗೆ ಅಂತ. ಸೊ ಏನೆಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ? ಈಗ ಬಲೂಚಿಸ್ತಾನ ಸ್ವತಂತ್ರ ದೇಶವಾಗಿ ಏನು ಹೊರಹೊಮ್ಮಿದೆ, ಸೊ ಏನೇನು ಹೇಳ್ತಾ ಇದೆ ಈಗ ಆ ದೇಶ? ಶ್ವೇತಾ, ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ ಅಂತ ಹೊಸ ನಾಮಕರಣವನ್ನು ಮಾಡಿಕೊಂಡು ನಾವು ಪಾಕಿಸ್ತಾನದಿಂದ ಪ್ರತ್ಯೇಕವಾಗಿದ್ದೇವೆ ಅಂತ ಅದು ಘೋಷಣೆ ಮಾಡಿಕೊಂಡಿದೆ. ಅದರ ಜೊತೆಗೆ ವಿಶ್ವಸಂಸ್ಥೆಗೆ ಮನವಿ ಕೊಟ್ಟಿದೆ, ಭಾರತಕ್ಕೆ ಒಂದು ಮನವಿ ಕೊಟ್ಟಿದೆ. ಈ ರೀತಿ ತನ್ನ ಒಳಗಡೆ ಏನು ನಡೆಸ್ಕೋಬೋದು ಅದೆಲ್ಲವನ್ನು ಕೂಡ ನಡೆಸಿಕೊಂಡು ಆಗಿದೆ. ಆದರೆ ಪಾಕಿಸ್ತಾನ ಮತ್ತು ಈಗ ಉದಾಹರಣೆ ನೋಡೋದಾದರೆ 1971ರ ಯುದ್ಧದ ಸಂದರ್ಭದಲ್ಲಿ ಬಾಂಗ್ಲಾದೇಶ ಹೇಗೆ ಹೊಸ ರಾಷ್ಟ್ರ ಆಗಿ ಏರ್ಪಡ್ತೋ ಅದೇ ರೀತಿಯ ಪ್ರಕ್ರಿಯೆಗಳು ಕೂಡ ನಡಿಬೇಕಾಗುತ್ತೆ. ಪಾಕಿಸ್ತಾನದ ಸೈನ್ಯ ಮತ್ತು ಆ ದೇಶದ ರಾಜಕಾರಣದ ಜೊತೆ ಮತ್ತು ಆ ದೇಶದ ಸಂವಿಧಾನಕ್ಕೆ ಇವರು ಈಗಲೂ ಕೂಡ ಹೊಂದ್ಕೊಂಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಅಲ್ಲಿ ಒಂದು ಪ್ರಕ್ರಿಯೆ ದೊಡ್ಡದಾಗಿ ನಡಿಬೇಕಾಗುತ್ತೆ. ಅಂದರೆ ಇಲ್ಲ ಅಂದರೆ ಪ್ರತಿನಿತ್ಯವೂ ಕೂಡ ಇದೇ ಪ್ರತಿರೋಧವನ್ನು ಒಡ್ಡುವಂಥ ಕೆಲಸ ಆಗುತ್ತೆ. ಆ ಜನರು ಕೂಡ ರೋಸಿ ಹೋಗ್ತಾರೆ. ದೇಶ ಅದೆಲ್ಲವೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಈಗ ಬಲೂಚಿ ಆರ್ಮಿಗೆ ಏನು ಮಾಡ್ತಾ ಇದೆ ಅಂದರೆ ಅಲ್ಲಿನ ಅವರಾಗಿಯೇ ಕಟ್ಟಿಕೊಂಡಿರುವಂಥ ಒಂದು ಸೇನೆ ಪಾಕಿಸ್ತಾನಕ್ಕೆ ತುಂಬ ತೊಂದರೆ ಕೊಡ್ತಾ ಇದೆ. ಅದು ಪ್ರತಿ ಹೊಡೆತದ ಮೇಲೆ ಒಂದು ಹೊಡೆತ ಕೊಡ್ತಾ ಇರುವಂಥದ್ದು. ಅಲ್ಲಿ ಅವರ ಟಾರ್ಗೆಟ್ ಸೈನಿಕರ ಹೊರತಾಗಿ ಯಾವುದನ್ನು ನೀವು ಟಾರ್ಗೆಟ್ ಮಾಡ್ತಾ ಇಲ್ಲ. ಪಾಕಿಸ್ತಾನ ಸೈನ್ಯ ಅಥವಾ ಸೈನಿಕರು ಅಂದ ಕೂಡಲೇ ಅಲ್ಲಿ ಇದ್ದಂಥ ಬಲೂಚಿ ಆರ್ಮಿ ಅವರು ಅಟ್ಯಾಕ್ ಮಾಡುವಂಥದ್ದು, ಅವರನ್ನು ಕಿಡ್ನಾಪ್ ಮಾಡುವಂಥದ್ದು, ಅಲ್ಲಿನ ಪೊಲೀಸ್ನ ಕಿಡ್ನಾಪ್ ಮಾಡಿ ಫೋಟೋಗಳು ರಿಲೀಸ್ ಮಾಡಿದ್ದಾರೆ. ಅವರಿಂದ ಏನೇನು ಶಸ್ತ್ರಗಳಿದ್ವೋ ಪೊಲೀಸರು ಅಥವಾ ಆರ್ಮಿಯವ್ರ ಜೊತೆ ಅಲ್ಲಿ ಸಿಕ್ಕಂಥವ್ರನ್ನ ಪುನಃ ಅವುಗಳನ್ನೆಲ್ಲ ವಶಪಡಿಸ್ಕೊಂಡಿದ್ದಾರೆ. ವಶಪಡಿಸ್ಕೊಂಡು
ಮಾಡಿಕೊಂಡು ಫೋಟೋಗಳು ರಿಲೀಸ್ ಮಾಡಿದ್ದಾರೆ. ಪಾಕಿಸ್ತಾನದ ಪೊಲೀಸರನ್ನ ಅಬ್ಡಕ್ಟ್ ಮಾಡಿ ಕೊನೆಗೆ ಅಂತಿಮವಾಗಿ ಪೊಲೀಸರನ್ನ ರಿಲೀಸ್ ಮಾಡಿದ್ದಾರೆ. ಆದರೆ ಅಂತಹ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆಂತರಿಕ ಒತ್ತಡ ಮತ್ತು ಆಂತರಿಕ ಸಮಸ್ಯೆ ಕೂಡ ಪಾಕಿಸ್ತಾನದಲ್ಲಿ ಜಾಸ್ತಿ ಆಗ್ತಾ ಇದೆ. ನಿಯಂತ್ರಣ ಮಾಡಲಿಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ಇಲ್ಲಿ POKಲಿ ಬಂದು ಏನು ಇಂಥ ಭಯೋತ್ಪಾದನೆ ಮಾಡಿಕೊಂಡು ಭಾರತವನ್ನ ವಿರುದ್ಧ ಕಟ್ಕೊಂಡಿರುವಂಥದ್ದು, ಅದನ್ನೇ ಪೋಷಿಸ್ಕೊಂಡು ಬರ್ತಾ ಇರುವಂಥದ್ದು. ಅವರಿಗೆ ನೋಡಿ ಇಷ್ಟೆಲ್ಲ ಆದರೂ ಕೂಡ ಪಾಕಿಸ್ತಾನಕ್ಕೆ ಉಗ್ರರು ಬೇಕೇ ಹೊರತು ಅವರಿಗೆ ತನ್ನ ದೇಶ ಬೇಕಿಲ್ಲ, ತನ್ನ ದೇಶದ ನಾಗರಿಕರು ಬೇಕಿಲ್ಲ, ಅಥವಾ ಶಾಂತಿಯಿಂದ ಇರೋಣ, ಅಭಿವೃದ್ಧಿ ಮಾಡೋಣ ಅನ್ನೋಂಥ ಯಾವ ಪದಗಳಿಗೂ ಕೂಡ ಅಲ್ಲಿ ಅರ್ಥವೇ ಇಲ್ಲದ ರೀತಿ ಇದೆ. ಅವರು ಉಗ್ರರನ್ನು ಬೆಳೆಸ್ತಾರೆ, ಉಗ್ರರೇ ಅಲ್ಲಿನ ಸರ್ಕಾರ ಅನ್ನುವಂಥ ರೀತಿಯಲ್ಲಿ ವರ್ತಿಸುವ ರೀತಿ ಮಾಡ್ತಾ ಇರುವಂಥದ್ದು. ಅದನ್ನ ಡಿವೈಡ್ ಅಥವಾ ಬೇರೆ ಬೇರೆಯಾಗಿ ನೋಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಭಯೋತ್ಪಾದಕರು ಮತ್ತೆ ಸೇನೆ, ಇವೆರಡು ಪಾಕಿಸ್ತಾನದ ಸೇನೆ, ಇವೆರಡನ್ನು ಬೇರ್ಪಡಿಸಿಯಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟಕ್ಕೆ ಬಂದಿರುವಂಥದ್ದು. ಈವನ್ ರಾಜಕಾರಣವೂ ಅಷ್ಟೇ. ಅಲ್ಲಿನ ಆರ್ಮಿ ಚೀಫ್ ಏನು ಹೇಳ್ತಾನೋ ಅದನ್ನೇ ಬಂದು ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಕೂಡ ಮಾತಾಡ್ತಾರೆ, ಅಲ್ಲಿನ ಮಿನಿಸ್ಟರ್ಗಳು ಕೂಡ ಮಾತಾಡ್ತಾರೆ. ಸೊ ಇಂಥ ಸ್ಥಿತಿ ಇದೆ ಅಲ್ಲಿ ಪಾಕಿಸ್ತಾನದಲ್ಲಿ ಆಂತರಿಕವಾಗಿ. ಸೊ ಇದನ್ನ ಬಳಸಿಕೊಂಡಂತಹ ಬಲೂಚಿಗಳು ಈಗ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಹೋರಾಟವನ್ನು ರೂಪಿಸ್ತಾ ಇದ್ದಾರೆ. ತಮ್ಮದೊಂದು ಸ್ವತಂತ್ರ ದೇಶ ಆಗಬೇಕು ಅನ್ನುವಂಥ ಘೋಷಣೆಯನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಯಾವ್ಯಾವ ವೇದಿಕೆಯಲ್ಲಿ ತಮ್ಮನ್ನು ತಾವು ರೆಪ್ರೆಸೆಂಟ್ ಮಾಡ್ಕೋಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಅದರ ಪ್ರಕ್ರಿಯೆ ಇನ್ನೂ ತುಂಬ ದೊಡ್ಡದಿದೆ. ಅದು ಇಲ್ಲಿಗೆ ಮುಗಿಯೋದಿಲ್ಲ. ಯಾವ ವಿಶ್ವಸಂಸ್ಥೆಯ ಅಥವಾ ಬೇರೆ ಭಾರತವ ಯಾರಾದರೂ ಮಧ್ಯಪ್ರವೇಶ ಮಾಡೋ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಕೂಡ ಈಗ ಪರಿಶೀಲನೆ ಮಾಡುವಂಥ ಸಮಯ ಈವನ್ ಭಾರತಕ್ಕೂ ಕೂಡ. ಯಾಕೆಂದರೆ ಒಂದು ರೀತಿಯಲ್ಲಿ ಬಲೂಚಿಸ್ತಾನ ಏನಾದರೂ ಭಾರತ ಜೊತೆಗೆ ಬಂದು ಅಥವಾ ಸ್ವತಂತ್ರ ದೇಶ ಅಂತ ಈಗ ಹೇಳ್ತಾ ಇದೆ, ಅವರೇನಾದರೂ ಬರ್ಬೋದಾ, ಅಥವಾ ಸ್ವತಂತ್ರ ದೇಶ ಅವರಿಗೆ ಮಾಡಿಕೊಟ್ರೆ ಏನು, ಈ ಲಾಭ ಮತ್ತು ನಷ್ಟಗಳೆಲ್ಲವನ್ನು ಕೂಡ ಭಾರತ ಪಕ್ಕದಲ್ಲಿ ಕೂತು ನೋಡ್ತಾ ಇದೆ, ಆಂತರಿಕ ವ್ಯವಹಾರಗಳನ್ನು ನೋಡುವಂತಹ ಅವರು. ಸೊ ಆದರೆ ಈಗ ಮುಂದೆ ಹೊಸ ರಾಷ್ಟ್ರ ಅಂತ ಅವರಿಗೆ ಘೋಷಣೆ ಮಾಡಿದರೆ ಪಾಕಿಸ್ತಾನಕ್ಕೆ ಇನ್ನು POKನೂ ಕೂಡ ಭಾರತಕ್ಕೆ ಬಂದುಬಿಟ್ರೆ ಉಳಿದಿರುವಂಥ ಸಣ್ಣ ರಾಷ್ಟ್ರ ಇಟ್ಕೊಂಡು ಪಾಕಿಸ್ತಾನ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ. ಸೊ ಅಂತಹ ಸ್ಥಿತಿಯಲ್ಲಿ ಇದೆ ಈಗ. ಬಲೂಚಿ ಆರ್ಮಿ ಅಂತೂ ಪ್ರತಿನಿತ್ಯವೂ ಕೂಡ ಅಟ್ಯಾಕಿಂಗ್ ಮಾಡ್ತಾನೆ ಇದೆ. ಶ್ವೇತಾ, ಎಸ್, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.